ಅಂಧತ್ವ ನಿವಾರಣಾ ಸಮಿತಿ, ಸರ್ಕಾರಿ ಆಸ್ಪತ್ರೆ ದಾಂಡೇಲಿ ಹಾಗೂ ಹುಬ್ಬಳ್ಳಿಯ ಎಂಎಂ ಜೋಶಿ ಐ ಇನ್ಸ್ಟಿಟ್ಯೂಟ್ ಹಾಗೂ ವಿಕಾಸ್ ಅಪ್ಟೇಕಲ್ ದಾಂಡೇಲಿ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಕಾರ್ಯಕ್ರಮದ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ದಾಂಡೇಲಿಯ ಹಿರಿಯ ವೈದ್ಯರಾದ ಮೋಹನ್ ಪಾಟೀಲ್ ಅವರು ವೇದಿಕೆಗೆ ಆಗಮಿಸಬೇಕಾಗಿದೆ. ಹಾಗೂ ಎಸ್ಎಸ್ಐ ಅಧ್ಯಕ್ಷರಾಗಿ ಡಾಕ್ಟರ್ ವಾಸಿಫ್ ಮಳಗಿ ದಾಂಡೇಲಿ, ಡಾಕ್ಟರ್ ಸಲ್ಮಾನ್ ಹಾಗೂ ಡಾಕ್ಟರ್ ಶೇಖರ್ ದಾಂಡೇಲಿ, ಡಾಕ್ಟರ್ ಖಲೀದ್ ಕಿತ್ತೂರ್ ಹಾಗೂ ಕುತ್ಬುದ್ದೀನ್ ಮುಲ್ಲಾ ಸಿಇಒ ಎಂಎಂ ಜೋಶಿ ಐ ಇನ್ಸ್ಟಿಟ್ಯೂಟ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿರುತ್ತೆ. ಅದೇ ರೀತಿ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಅಲವಾಯಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿರುತ್ತೆ. ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈಗ ವೇದಿಕೆಯ ಮೇಲಿರುವ ಗಣ್ಯರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಲು ಬರ್ತಾ ಇದ್ದಾರೆ. ಮೋಹನ್ ಪಾಟೀಲ್ ಡಾಕ್ಟರ್ಗೆ ನಿಜಾಮ್ ಶೇಖ್ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿದೆ. ಡಾಕ್ಟರ್ ಕುಲಕರ್ಣಿ ಸರ್ ಅವರಿಗೆ ಇಮ್ರಾನ್ ಸೈಯದ್ ಅವರು, ಅನಿಲ್ ಕುಮಾರ್ ನಾಯಕ್ ಅವರಿಗೆ ಇಮ್ತಿಯಾಜ್ ಶೇಖ್ ಅವರು, ಯಾಸಿರ್ ಶೇಖ್ ಅಧ್ಯಕ್ಷರು ಮುಸ್ಲಿಂ ಕಮಿಟಿ ಇವರಿಗೆ ಸಾದಿಕ್ ಮುಲ್ಲಾ, ವಾಸಿಫ್ ಮಲಗಿ ಸರ್ ಅವರಿಗೆ, ಸಲ್ಮಾನ್ ಅವರಿಗೆ ಜಿಲಾನಿ ಅವರು ಬಂದು ಪುಷ್ಪವನ್ನು ನೀಡಬೇಕಾಗಿದೆ. ಡಾಕ್ಟರ್ ಶೇಖರ್ ಅವರಿಗೆ ಸಲೀಂ ಮುಕಾಸಿ ಅವರು, ಅಖಿಲ್ ಕಿತ್ತೂರ್ ಸರ್ ಅವರಿಗೆ ಅಯುದ್ದೀನ್ ಹಾಗೂ ಕುತ್ಬುದ್ದೀನ್ ಮುಲ್ಲಾ ಅವರಿಗೆ ಸೌಕತ್ ದುಕಾನ್ದಾರ್, ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಅಲ್ವಾಯಿ ಅವರಿಗೆ ಅಫ್ತಾಬ್ ಶೇಖ್ ಅವರು ಕೊಡಬೇಕಾಗುತ್ತೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ದಾಂಡೇಲಿಯ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಬುದ್ಧಿವಂತ್ ಗೌಡ್ ಪಾಟೀಲ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿದೆ. ವೇದಿಕೆಗೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ವಸೀಫ್ ಮಳಿಗೆ ಅವರಿಗೆ ಅಸ್ಲಂ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿದೆ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಸ್ವಾಗತಿಸಿ ಪುಷ್ಪ ನೀಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ವೇದಿಕೆಯ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಸಸಿಗೆ ನೀರೇರುವ ಮೂಲಕ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಸಸಿಗೆ ನೀರೇರುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿ. ಉಚಿತ ಕಣ್ಣಿನ ತಪಾಸಣಾ ಶಿಬಿರಕ್ಕೆ ಗಣ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ವಿದ್ಯುಕ್ತ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮವನ್ನು ಶುಭ ಹಾರೈಸಬೇಕಾಗಿ ವಿನಂತಿ.
ಸರ್ ಸರ್ ಬರ್ರಿ ಬರ್ರಿ ಸರ್ ಸಸಿಗೆ ನೀರಿರುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದ ಅರ್ಪಿಸುತ್ತಾ ಈ ಉಚಿತ ಕಣ್ಣಿನ ತಪಾಸಣೆ ಉಪಯೋಗದ ಕುರಿತು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಾದ ಮೋಹನ್ ಪಾಟೀಲ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಎಲ್ಲರಿಗೆ ನಮಸ್ಕಾರ. Dignitaries on the dais, the members of Dandeli Muslim United Committee, beneficiaries of today's camp, and managing committee members and the staff of MM Doshi Hospital from Hubli. I think this committee has arranged this camp for the first time, I think so. So this is a good move. In Dandeli we have about 70 to 80,000 or more than that population. Many of the patients are cannot afford some of the surgeries, like eye surgery costs maybe 30,000, 50,000 like that. Earlier Rotary and Lions Club used to arrange every year free camp at Dandeli, especially during Modi's era. We used to operate more than 100 cases and all. But that era has gone now. Now it is highly specialized science, needs lot of equipments, and that accuracy and efficiency. I have visited the centers. It is one of the best. If you go there, you can make out the quality of the service, but with reasonable price. But I think MM Joshi has a vision to help poor people in towns, villages. That's why they do camps like this, pick up the patients, and the minimum cost will be borne by some voluntary organizations like what we are doing today, or Rotary or Lions Club. Just now I spoke to one of their executive. They want to start a eye care center at Dandeli with the help of maybe local voluntary organizations and maybe paper mill. Their cost is about 30 lakhs. If we can sit all of us together, definitely we can start that center. I am permit, I can provide my operation theatre to do free surgery at Dandeli. From my side, I can assure that my infrastructure will be given free to the poor patients to get operated for eye problems. So you have done a wonderful job to do this camp. I think it should be an ongoing program. Every year you should make it a point to do such a type of camp. Take the help from Rotary, Lions, Doctors Association. Then the success will be assured. With these few words, I wish you success of this camp, and I thank the staff and the managing committee of Eye Hospital to come here to spare their time and involve themselves to do the camp. Thank you. ಮನುಷ್ಯನ ದೇಹಕ್ಕೆ ಕಣ್ಣೇ ಭೂಷಣ ಎನ್ನುವಂತೆ ಈ ಕಣ್ಣಿನ ತೊಂದರೆಗೆ ದುಬಾರಿ ಶಸ್ತ್ರಚಿಕಿತ್ಸೆಯನ್ನು ಉಚಿತ ಸೇವೆಯ ಮೂಲಕ ನೀಡುತ್ತಿರುವ ಮುಸ್ಲಿಂ ಲೀಗ್ ಕಮಿಟಿಯ ಕಾರ್ಯವನ್ನು ಶ್ಲಾಘಿಸಿರ್ತಕ್ಕಂಥ ಮೋಹನ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಕುಲಕರ್ಣಿ ಅವರಿಗೋಸ್ಕರ ವೇದಿಕೆ. ಮುಸ್ಲಿಂ
ಇಲ್ಲಿ ಮುಸ್ಲಿಮ್ಸ್ ಕಮಿಟಿ ಇವರು ಐ ಕ್ಯಾಂಪನ್ನು ಇಲ್ಲಿ ಮಾಡ್ತಿದ್ದಾರೆ. ಕ್ಯಾಂಪ್ಗಳು ಈಗ ನಮ್ಮ ಹಾಸ್ಪಿಟಲಲ್ಲಿ ಲೈಕ್ ನಾನೀಗ 3 ಆಯಿತು ಚಾರ್ಜ್ ತೊಗೊಂಡಿಲ್ಲಿ ಇಲ್ಲಿಗ 3-4 ಕ್ಯಾಂಪ್ಗಳು ಆಗಿದೆ. ವರ್ಷಕ್ಕೆ ಒಂದೊಂದು ಕ್ಯಾಂಪ್ಗಳು ಆಗ್ತಾ ಇದ್ದಾವೆ. ಲಾಸ್ಟ್ ಟೈಮ್ ಸರ್ ಇವರು US ಪಾಟೀಲ್ ಸರ್ ಇದ್ದಾಗ ಅವರು ಕಾಯಿನ್ಸ್ ಕ್ಲಬ್ಬಿಂದ ಅವರು ಕ್ಯಾಂಪ್ ಮಾಡಿದ್ರು. ಒಳ್ಳೆ 100 ಮೇಲೆ ಅದನ್ನು ಇದು ಇಟ್ಕೊಂಡಿದ್ದಾರೆ. ಅದು ಅವರು ಈಗ ಲಾಸ್ಟ್ ಮಂತ್ ಅಲ್ಲಿ ಅವರು ತೀರ್ಕೊಂಡ್ರು. ಅವರು ಮುಗಿದ ಮೇಲೆ ಲೈಕ್ ಈಗ ದಾಂಡೇಲಿ ಮುಸ್ಲಿಮ್ಸ್ ಯುನೈಟೆಡ್ ಕಮಿಟಿ ಅಂತ ಒಂದು ಫಾರ್ಮ್ ಆಗಿದ್ದವರು ಇವರು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ. ಇದೊಂದು ಒಳ್ಳೆ ಕೆಲಸ. ಏನಾಗಿದೆ ಅಂತ ಹೇಳ್ಬಿಟ್ರೆ ಈಗ ನಮ್ಮಲ್ಲಿ ಈಗ ಕಣ್ಣಿನ ಡಾಕ್ಟರ್ ಇಲ್ಲ ಇಲ್ಲ ಆಪ್ತಮಿಸ್ಟ್ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಲ್ಲ. ಸೊ ಭಾಳ ಮಂದಿಗೆ ಈಗ ನನ್ನ ಹತ್ರ ಬರ್ತಾರೆ ಲೈಕ್ ನೋಡಿದವ್ರು ಕಣ್ಣಿನ ಕ್ಯಾಟ್ರಾಕ್ಟ್ ಆಪ್ಷನ್ ಇರುತ್ತೆ, ಕ್ಯಾಟ್ರಾಕ್ಟ್ ಇರ್ತದೆ. ಅದು ಆಪ್ರೇಷನ್ ಮಾಡಲಿಕ್ಕೆ ಅವ್ರ ಹತ್ರ ಅದಷ್ಟು ಇದಿರಲ್ಲ, ಹಣನೂ ಇರಲ್ಲ, ಪೂರ್ ಫ್ಯಾಮಿಲಿ ಇರುತ್ತೆ. ಒಂದೇ ಕಣ್ಣಲ್ಲಿ ನೋಡಿದ್ರೆ ವಯಸ್ಸಾದವರು ಅಜ್ಜಿಯವರು ಇರ್ತಾರೆ, ಎಲ್ಲ ಇರ್ತಾರೆ. ಅವರಿಗೆ ಹೋಗ್ಬಿಟ್ಟು ಒಂದು ಕಡೆ ಐ ಚೆಕ್ಗೆ ಹೋಗಿ ಇದು ಮಾಡ್ಕೊಂಡು ಬರ್ಬೇಕಂತ ಹೇಳಿದ್ರೆ ಟ್ರಾವೆಲ್ ಕ್ಯಾಂಪ್ ನಡೀತಾ ಇದ್ದಾಗ ನಾನು ಅದನ್ನೇ ನಮ್ಮಲ್ಲಿ ಈಗ ಆಪ್ಟೋಮೆಟ್ರಿಸ್ಟ್ ಈಗ ಆಶಾಕಿರಣ ಅಂತ ನಮ್ಮ ಗೌರ್ಮೆಂಟ್ ಒಂದು ಸ್ಕೀಮಲ್ಲಿ ಆಶಾಕಿರಣ ಅಂತ ಒಂದು ಇದು ನಡೀತಾ ಇದ್ದಾಗ ಈಗ ಒಬ್ಬ ಆಪ್ಟೋಮೆಟ್ರಿಸ್ಟನ್ನ ಜೊಯ್ಡಾ, ಹಳಿಯಾಳ, ದಾಂಡೇಲಿ ಅಂತ ಇದು ಮಾಡಿದ್ರು. ನಾವು ಪರ್ಟಿಕ್ಯುಲರ್ಲಿ ದಾಂಡೇಲಿನೇ ಹಾಸ್ಕೊಂಡು ಬಂದಿದ್ದೇನೆ ಅವರಿಗೆ. ಅವರು 5 days ಸ್ಯಾಟರ್ಡೇ ಬಿಟ್ಟು ಬೇರೆ ಮಂಡೇ ಟು ಫ್ರೈಡೇ ಇರ್ತಾರೆ ಇಲ್ಲಿ. ಅವರು ಐ ಚೆಕಪ್ ಎಲ್ಲ ಮಾಡಿ ಏನೋ ಕ್ಯಾಟ್ರಾಕ್ಟ್ ಇದ್ರೆ ಅವ್ರದ್ದು ನೋಟಿಫೈ ಮಾಡ್ಕೊಂಡು ಈಗ ನಾವು ಪ್ರೈವೇಟಲ್ಲಾಗಲಿ ಇದರಲ್ಲಾಗಿ ನೋಡಿದ ಕೇಸಸ್ ಇದ್ದಿದ್ರು ಅವ್ರ ಹತ್ರ ಹೋಗಿ ಅಲ್ಲಿ ಒಂದು ನಂಬರ್ ಬರ್ಸಿಡ್ತೀವಿ. ಸೊ ಏನಾದ್ರು ಕ್ಯಾಂಪ್ ಆದರೆ ಇಲ್ಲಿ ಕ್ಯಾಂಪ್ ಆಗಲಿ ಇಲ್ಲ ಸಿರ್ಸಿಯಲ್ಲಿ ಕ್ಯಾಂಪ್ ಆಗಲಿ ಎಲ್ಲೇ ಕ್ಯಾಂಪ್ ಆದರೆ ಅವ್ರ ನಂಬರ್ ಅವ್ರಿಗೆ ಫೋನ್ ನಂಬರ್ ಇಟ್ಕೊಂಡಿರ್ತೀವಿ. ಅವ್ರಿಗೆ ಫೋನ್ ಮಾಡಿ ಕರೆಸಿ ಸರ್ಜರಿ ಮಾಡಿಸಿ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಈಗ ಏನಾಗಿದೆ ಈ ಟೈಪ್ ನಿಮ್ಮಿಂದ ಈ ಟೈಪ್ ಒಂದು ಫ್ರೀ ಸರ್ವಿಸ್ ಕ್ಯಾಂಪ್ ಟೈಪ್ ಇದು ಮಾಡಿದಾಗ ಅವಾಗಲೂ ಒಂದು ಪಬ್ಲಿಸಿಟಿ ಆಗಿ ಜನರು ಬಂದು ಚೆಕಪ್ ಮಾಡಿಸ್ಕೊಂಡು ಒಂದು ಸರ್ಜರಿ ಆಗೋದು ಒಂದು ಒಳ್ಳೆ ಇದಾಗ್ತದೆ. ಎಲ್ಲ ಜನಕ್ಕೆ ಒಂದು ಹೆಲ್ಪ್ ಆಗ್ತಾ ಇದೆ. ಈ ಥರ ಮುಂದೆ ನಡೆದೋಗಲಿ. ಹಾಸ್ಪಿಟಲ್ ನಮ್ಮ ಗೌರ್ಮೆಂಟ್ ಇದರಲ್ಲಿ ನಾನಿರುವವರೆಗೆ ಏನು ಇದು ಬೇಕು, ಸೌಲಭ್ಯ ಹೆಲ್ಪ್ ಬೇಕು ಆಗಲಿ ಅದರಿಂದ ಅದನ್ನು ನನ್ನಂತೂ ಆಲ್ವೇಸ್ ಐ ವಿಲ್ ಡೂ ದ್ಯಾಟ್. ಅದು ನಮ್ಮ ಕರ್ತವ್ಯ. ಎಲ್ಲ ಡಾಕ್ಟರ್ಸ್ ಇವತ್ತು ಎಲ್ಲ ಅವರಿಗೆ ಥ್ಯಾಂಕ್ಸ್ ಹೇಳುತ್ತಾ ಐ ವಿಶ್ ಆಲ್ ದ ಸಕ್ಸಸ್. ಥ್ಯಾಂಕ್ ಯು. हाँ दिवे भैया
सारे लोग अभी वेट कर रहे हैं आई कैम्प के लिए, फ्री चेकअप के लिए। ये हमारे शौकत भाई।
ಹಾಂ ಇದೆ ಸರ್. नहीं अब बाद में लेंगे उन्होंने अभी तुम्हें सामने हो नहीं नहीं सबको देना है। सबको का नाम बुला के हाँ ये फ्लावर को ठीक। हाँ वही बुलाता हूँ, सबको बुलाता हूँ। Sir, we are now in the ending ceremony of Dandeli Muslim United Committee. Today we have organized the free eye camp checkup in the government hospital, and now we are concluding the session. Now I request Dr. Qutbuddin Mullah to speak few words on this occasion. ಹಾಂ, ದಾಂಡೇಲಿ ಮುಸ್ಲಿಂ ಯುನೈಟೆಡ್ ಕಮ್ಯುನಿಟಿ ಇಲ್ಲಿ ಮಾಡ್ತಾ ಇರುವಂಥ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಐ ಥಿಂಕ್ ನಾವಿಷ್ಟು ಹೊತ್ತು ಕೂತು 400ಕ್ಕಿಂತ ಹೆಚ್ಚಿಗೆ ಜನ ನೋಡಿದ್ದು ನಮಗೂ ಒಂದು ಖುಷಿ ತಂದಿದೆ. ನೋ ಡೌಟ್ ನಮ್ಮ ತುಂಬ ಸುಮಾರು ಹೊತ್ತದಿಂದ ಬೆಳಿಗ್ಗೆ ಎದ್ದು ಕೂತು 7 ಗಂಟೆಯಿಂದ ಸ್ಟಾರ್ಟ್ ಮಾಡಿದ ಜರ್ನಿ. ಬಟ್ ಶಾಂತ ರೀತಿಯಿಂದ ಎಲ್ಲರೂ ನೀವು ನಮ್ಗೆ ಕೋಆಪ್ರೇಟ್ ಮಾಡಿದ್ರಿ. ಅವರು ತುಂಬ ಚೆನ್ನಾಗಿ ಪೇಷಂಟ್ಸ್ನ ನೋಡಿ, ಮತ್ತೊಂದು ಇಲ್ಲಿ ನೋಡಿರೋ ಪ್ರಕಾರ 4 ಪೇಷಂಟಲ್ಲಿ 1 ಪೇಷಂಟ್ ಕ್ಯಾಟ್ರಾಕ್ಟ್, ತುಂಬ ಕ್ಯಾಟ್ರಾಕ್ಟ್ ಇದೆ ಅಂಥೇಳಿ ಇಲ್ಲಿ ನನಗೆ ಅನ್ನಿಸ್ತದೆ. ಸೊ ನಾನು ಲಾಸ್ಟ್ ಟೈಮ್ ನಿಮ್ಮ ಬೆಳಿಗ್ಗೆ ಹೇಳ್ದಂಗೆ ಇಲ್ಲಿ ಒಂದು ದೃಷ್ಟಿ ಕೇಂದ್ರ ಆಗಬೇಕಂತ ನಮ್ಮದು ಆಸೆ ಇದೆ. ದಾಂಡೇಲಿ ವತಿಯಿಂದ ನಿಮ್ಮ ಮುಸ್ಲಿಂ ಕಮ್ಯುನಿಟಿಯಿಂದ ಇದು ಒಂದು ಕಾರ್ಯ ನೀವು ಸೀನಿಯರ್ಗೆ ಹೇಳ್ತೀರಾ ಅಥವಾ ನಿಮ್ಮ ಪೊಲಿಟಿಷಿಯನ್ಸ್ಗೆ ಹೇಳ್ತೀರಾ, ಹೇಳಿ ಇಂಥದ್ದು ಒಳ್ಳೆಯದು ಕಾರ್ಯ ಮಾಡ್ಕೊಂಡು ಹೋಗಿ ಅಂಥೇಳಿ ನನ್ನ ಕಡೆಯಿಂದ ಮಾಡಿದ ಎಲ್ಲ ಕಮಿಟಿ ಮೆಂಬರ್ಸ್, ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ದವರಿಗೆ, ಆಮೇಲೆ ಬೆಳಗ್ಗೆ ಬಂದಂಥ ಇಲ್ಲಿನ ಹಿರಿಯರಾದ ಡಾಕ್ಟರ್ಸ್ಗಳಿಗೆ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಿಂದ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಗಿಲ್ಲಿ ಕರೆದು ನಮಗಿದು ಕೆಲಸ ಮಾಡಲಿಕ್ಕೆ ಅಥವಾ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ತಾವು ಒಂದು ವಿಶ್ವಾಸ ತೋರಿಸೋದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. We appreciate the work which you have done today from morning till the evening. Now I call upon, मैं अभी इम्तियाज़ शेख को बुलाता हूँ कि वो आए और डॉक्टर साहब को फूल से सम्मान करें.
मैं अब जफ़र शेख से बुलाता हूँ कि वो संजू बावीकट्टी सर की गुलपोशी दे। मैं जिलानी भाई से गुजारिश करता हूँ कि वो आए और रियान शेख। मैं अभी सैयद इमरान से गुजारिश करता हूँ कि वो आए। अनुराधा मैडम को, लेडीज में इनका पहले ख़त्म करने के बाद में देंगे ना, वो आए और अनुराधा मैडम को ये फ्लावर दे दे। अनुराधा मैडम को, रेशमा मैडम को, उज्ज्वला मैडम और रेखा मैडम। मैडम to give a bouquet to Mahjabin. अक्षता मैडम। Now I request Rekha madam to present him. Vikas Opticians. Thank you. Now, before concluding the program, I would like to call Shaukat Bhai to place a vote of thanks on behalf of DMUC. उद्दीनुल्लाह सर का, संजीव देवकट्टी सर का, रेहान शेख, महजबीन, अक्षता, वेदा, निदा, शीनू, आइनुद्दीन, रेशमा मैडम, उज्ज्वला मैडम एंड रेखा मैडम, इन सब का मैं तहे दिल से शुक्रिया करता हूं। और स्पेशली विकास ऑप्टिकल सर का, क्योंकि इन्होंने ही इस चीज़ को हमारे लिए इतना आसान बनाया। क्योंकि MM जोशी आई केयर हॉस्पिटल को कांटेक्ट करने का सबसे जो बड़ा पार्ट था वो इन्होंने ही हमारे लिए ये रास्ता बने, और इन्हीं की वजह से हम उनके तक पहुंच सके। और उनके पहुंचने की वजह से आज MM जोशी की जो पूरी टीम है वो आज यहाँ पर मौजूद रही, जिसकी वजह से इस आई कैम्प को करने में हमें सक्सेसफुली हम अचीव कर सके। और आज हमने अराउंड 400 प्लस जो है टोटल काउंट्स को कंप्लीट किया है। ये बहुत बड़ी बात है हमारे लिए, और इसका सबसे मैं श्रेय पूरी इस टीम को देना चाहता हूँ। इस DMUC की तरफ से हम और एक बार सबका शुक्रिया करते हैं। और दांडेली के गवर्नमेंट हॉस्पिटल से स्पेशली हमारे जो तालुका हॉस्पिटल के जो HOD है डॉक्टर अनिल कुमार सर, और डिस्ट्रिक्ट हेड जो है DHO हमारे हैं, उनका इसमें बहुत बड़ा सहकार है, जिसकी वजह से हमें बहुत इजीली इस प्रोग्राम को करने के लिए यहाँ पे परमिशन के लिए हमें आसानी हुई। क्योंकि यहाँ पे बहुत सी चीज़ों का डिस्टर्बेंस हो रहा था। हमें जब एट द टाइम ऑफ टेकिंग द परमिशन वी आर फेसिंग लॉट ऑफ डिस्टर्बेंस एंड वी आर फेसिंग लॉट ऑफ difficulties also, but our THO has taken all the responsibilities, and he only taken all the responsibility and given us the permission. You do from your, he has said that you do from your end, you do all the whatever the arrangements are there, you do from your end. We are with you, and you just arrange the camp. On that day we came to know that really if we go for some good work, some people will be help for us. This is the main issue. And the special thanks to our THO, DHO, and this whole government hospital team. Special, and once again I would like to thank MM Joshi Eye Care Hospital teams and Vikas Optical teams for this novel cause. Thank you. एक फोटो ले